ಶನಿಯಲ್ಲಿ ಸ್ವಲ್ಪ ಅಣ್ಣ ಸ್ವಲ್ಪ ಹತ್ರ ಇಟ್ಕೊಳ್ಳಿ. ಕೇಳ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ಕಂಠೇಸ್ವಾಮಿ, ಕರ್ನಾಟಕ ರಾಜ್ಯ ಶಿಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿ. ಅದೇ ರೀತಿ ಮೊಹಮ್ಮದ್ ನದೀಮ್ ಕಂಠೇಸ್ವಾಮಿ, ಮೊಹಮ್ಮದ್ ನದೀಮ್ ಅವರು ರಾಜ್ಯ ಕರ್ನಾಟಕ ಶಿಕ್ಷಕ ಸಂಘದ ಅಧ್ಯಕ್ಷರು. ಅದೇ ರೀತಿ ಪ್ರವೀಣ್ ವೆಂಕಟೇಶ್ ಅವರು ಬೆಂಗಳೂರು, ಇವರು ರಾಜ್ಯ ಕರ್ನಾಟಕ ಶಿಕ್ಷಕ ಸಂಘದ ಗೌರವ ಶಿವಕುಮಾರ್ ಶಾಬಳಿ ವಿಜಯಪುರ, ಶಿವಕುಮಾರ್ ಶಾಬಳಿ ರಾಜ್ಯ ವಕ್ತಾರರು ವಿಜಯಪುರ. ಅದೇ ರೀತಿ ಮೌನೇಶ್ವರ್ ರೆಡ್ಡಿ ಉಪಾಧ್ಯಕ್ಷರು ರಾಜ್ಯ ಕರ್ನಾಟಕ ಶಿಕ್ಷಕ ಸಂಘ. ಅದೇ ರೀತಿ ಪ್ರಕಾಶ್ ಹಾವೇರಿ ಸಹ ಕಾರ್ಯದರ್ಶಿಗಳು. ಅದೇ ರೀತಿ ರವಿಸ್ವಾಮಿಗಳು ಹುಬ್ಬಳ್ಳಿ ಹಿರಿಯ ಸಲಹೆಗಾರರು. ಅದೇ ರೀತಿ ಸತೀಶ್ ಬೆಳ್ಮಣ್ಣು ಕಾರವಾರ ಉಪಾಧ್ಯಕ್ಷರಿದ್ದಾರೆ. ಅದೇ ರೀತಿ ವಿಶಾಲ್ ಕಾರವಾರ ಉಪಾಧ್ಯಕ್ಷರಿದ್ದಾರೆ. ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲಾ ಜಿಲ್ಲಾಧ್ಯಕ್ಷರು ಆಗಮಿಸಿದ್ದಾರೆ. ಸೊ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ, ಈಗೇನು ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಏನು PMC ಯೋಜನೆ ಅಡಿಯಲ್ಲಿ ಯೋಗ ಮತ್ತು ಕರಾಟೆ ತರಬೇತಿಯನ್ನು ಒಬ್ಬ ಶಿಕ್ಷಕರಿಂದ ತರಬೇತಿಯನ್ನು ನೇಮಿಸುವ ಆದೇಶವನ್ನು ಹೊರಡಿಸಿದ್ದಾರೆ. ಇದನ್ನು ದಯವಿಟ್ಟು ತಾವು ಮರು ಪರಿಶೀಲನೆ ಮಾಡಿ ಅಂತ ನಮ್ಮ ಒಂದು ಪತ್ರಿಕಾಗೋಷ್ಠಿ. ಈಗಾಗಲೇ ಕೂಡ ಆದೇಶವನ್ನ ಲಾಸ್ಟ್ ಮಂತ್ ಜೂನ್ ಅಲ್ಲೇ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ವಿಚಾರ ಏನಪ್ಪಾ ಅಂದ್ರೆ, ಅಲ್ಲಿ ಗೌರವಧನವನ್ನ ಸರ್ಕಾರ ಕೊಡ್ತಾ ಇದೆ ಕರಾಟೆ ತರಬೇತಿದಾರರಿಗೆ. ಅದರಲ್ಲಿ ಕರಾಟೆ ಮತ್ತು ಯೋಗ ಎರಡೂ ತರಬೇತಿಗಳನ್ನ ಒಬ್ಬ ಶಿಕ್ಷಕರಿಂದಲೇ ಮಾಡಬೇಕು ಅನ್ನೋದು ಸರ್ಕಾರದ ನಿಲುವು. ಸೊ ಇಲ್ಲಿ ನಾವು ರಾಜ್ಯ ಶಿಕ್ಷಕರ ಸಂಘದಿಂದ ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ, ಒಬ್ಬ ತರಬೇತುದಾರ ಎರಡು ಕಲೆಗಳನ್ನ ತರಬೇತಿಗಳನ್ನ ನೀಡಲಾರ. ಯಾಕಂದ್ರೆ ಕರಾಟೆನೇ ಬೇರೆ, ಯೋಗದಿಂದಲೇ ಬೇರೆ. ಯಾಕಂದ್ರೆ ಯೋಗ ಮನಸ್ಸು ಏನು ಯೋಗ ದೈಹಿಕವಾಗಿ ಅದನ್ನ ಸ್ಮೂತ್ ಮಾಡುವಂತದ್ದಾಗಿರ್ತದೆ. ಕರಾಟೆ ದೈಹಿಕವಾಗಿ ಮಾನಸಿಕವಾಗಿ ಸಬಲನಾಗಿ ತನ್ನ ಕಾಪಾಡಿಕೊಳ್ಳಲಿಕ್ಕೆ ನಾವು ಗಟ್ಟಿಮುಟ್ಟಾಗಿ ಮಾಡುವಂತಹ ಕಲೆ ಆಗುತ್ತದೆ. ಅದರಲ್ಲಿ ವಿಶೇಷವಾಗಿ ಸರ್ಕಾರ ಹೊರಡಿಸಿದ ಆದೇಶ, ಇಲ್ಲಿ ಬೆಳಿಗ್ಗೆ ತರಬೇತಿದಾರ ಬೆಳಿಗ್ಗೆ ಬಂದ್ರೆ 10 ಗಂಟೆಗೆ, ಸಂಜೆ 5 ಗಂಟೆವರೆಗೆ ಕಾರ್ಯನಿರತರಾಗಬೇಕು ಅಂತ ಹೇಳಿದ್ರೆ ಸರ್ಕಾರ ಗೌರವ ಕೊಟ್ಟಿರುವಂತದ್ದು ಕೇವಲ 12,000 ರೂಪಾಯಿ ಮಾತ್ರ. ಸೊ ಈ ನಿಟ್ಟಿನಲ್ಲಿ ನಾವು ರಾಜ್ಯದ ಎಲ್ಲ ಕರಾಟೆ ಶಿಕ್ಷಕರ ಪರವಾಗಿ ನಾವು ಸರ್ಕಾರಕ್ಕೆ ಶಿಕ್ಷಣ ಇಲಾಖೆ ಮನವಿ ಮಾಡಿಕೊಳ್ತಿರೋದು ಏನಪ್ಪಾ ಅಂದ್ರೆ, ನಮಗೆ ಕರಾಟೆ ಶಿಕ್ಷಕರನ್ನ ಸಪರೇಟ್ ಆಗಿ ತಗೊಳ್ಳಿ, ಯೋಗ ಶಿಕ್ಷಕರನ್ನ ಸಪರೇಟ್ ಆಗಿ ತಗೊಳ್ಳಿ. ಆಮೇಲೆ ಈ ಒಂದು ಬೆಳಿಗ್ಗಿನ ಸಂಜೆವರೆಗೆ ಮಾಡುವಂಥದ್ದು, ಯಾಕಂದ್ರೆ ಅವ್ರಿಗೆ ಈ ಕೊಡೋ ಗೌರವದ 12,000 ಯಾರಿಗೂ ಆಗಲ್ಲ. ಸೊ ನಮಗೆ ಅಂದ್ರೆ 3 ತರಗತಿಗಳನ್ನ ನೀಡಿ ಅಂತ ನಾವು ಈ ಮೂಲಕ ರಾಜ್ಯ ಕನ್ನಡ ಶಿಕ್ಷಕ ಸಂಘದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.